ಹೊಗಳ್ಬೇಕಾ ಯೋ ಚಿನ್ನ ರನ್ನ ಬಂಗಾರಿ ಅಂತ ಅಟ್ಟದ ಮೇಕಲ್ಲ ತಲೆ ಮೇಲೆ ಕತ್ ಕೂತ್ಕೊಬಿಡ್ತಾರೆ ಹಂಗ ಹೊಗಳೂರೆ ಸಣ್ಣ ಸಣ್ಣ ಬಿಡ್ಸ್ಕೊ ಪಟ ಪಟ ಪಟ್ನೆ ದಪ್ಪವು ಬೇಡ ಹೀಗೆ ಹಿಂಗ್ ಸಣ್ಣ ಸಣ್ಣವ್ ಇರ್ಲಿ ಯಾವ ತರ ನೆಟ್ಟಿದ್ರಲ್ಲ ಮುಸುಡಿ ಮುಸುಡಿ ಹೊಲ್ತಕ್ ಹೋಗಿ ನೆಟ್ಟಿದ್ದದ ನೆಟ್ಟಿರೋದ್ ನೋಡಿದಿ ಇನ್ನ ಐಕ್ಳು ಕಾಲೇಜಿಂದ ಬಂದ್ಬಿಡ್ತವೆ ಅಷ್ಟೊತ್ತಿಗೆ ಹೋಗಿ ನೆಟ್ ಹೊಡ್ ಬಂದ್ಬಿಡಮ್ಮ ಅಷ್ಟೊತ್ತಿಗೆ ಹೋಗಿ ನೆಟ್ ಹೊಡ್ ಬಂದ್ಬಿಡ್ಬೇಕು ನೀನು ತುರ್ಕಾಯ್ತಾ ಇಡೀ ಪಟಪಟ್ನೆ ಎಲ್ಲ ಮೊದಲು ಕಳೆ ಬರಿಬೇಕು ಕಳೆ ಬರೆದ್ಬಿಟ್ಟು ಒಂದು ಕಡೆ ಬೆಳ್ಳುಳ್ಳಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ನೆಡಬೇಕು ಬೆಳ್ಳುಳ್ಳಿ ಜಾಸ್ತಿ ನೆಟ್ಟಷ್ಟು ರೇಟು ಜಾಸ್ತಿ ಆಗೋಯ್ತದೆ ಕೊಂಡ ಕೈಗೆಲ್ಲ ಈರುಳ್ಳಿ ಏನೋ ದಪ್ಪ ದಪ್ಪ ಈರುಳ್ಳಿ ತಗೊಂಡು ಕತೆ ಕಳೆದು ಬಿಡ್ಬೋದು ಎಲ್ಲ ಅಲ್ಲೇ ನೆಟ್ಬಿಟ್ಟವ್ರೆ ನಾವೇ ಹೊಸಿ ಲೇಟಾಗಿ ಬರಲಿ ಅಂತಲ್ಲ ಯಾವ ಟೈಮಲ್ಲಿ ನೆಡ್ಬೇಕು ಆ ಟೈಮಲ್ಲೇ ನೆಡಬೇಕು ಲೇಟಾಗಿ ಬರಲಿ ಅಂತಲ್ಲ ಕೆಲಸ ಇದ್ರೆ ಹೋದ್ರೆ ನೆಡ್ಬೋದು ಅದಕ್ಕಾಗಿ ನಿಂತಿರ್ತಾರಲ್ಲ ಅದು ನೆಡ್ಬೋದು ಅದಕ್ಕಾಗಿ ಅಂತಲ್ಲ ಅದು ಯಾವ ಟೈಮು ಆ ಟೈಮಲ್ಲಿ ನೆಡ್ಬೇಕು ನೋಡ್ಕೊಂಡು ನೆಟ್ಕೊತಾರೆ ಎಲ್ಲ ನೆಟ್ಟಾದ್ಮೇಲೆ ನಾವು ನೋಡ್ಕೊಂಡು ನಾವು ನೆಟ್ಟಿದ್ರೆ ಹಿಂಗೆ ಆಗೋದು ಇವು ರಾಜರುಳಿ ಏನು ರೇಟೇ ಇರಿಕಿಲ್ಲ ಆದ್ರೂ ಕಷ್ಟ ಇವ ಬೆಳ್ಳುಳ್ಳಿ ನೆಡೋದು ಕಷ್ಟ ಈರುಳ್ಳಿ ಏನೋ ಪರವಾಗಿಲ್ಲ ಒಟ್ನಲ್ಲಿ ಒದಗಿಕ್ಕಿಲ್ಲ ಆದರೂ ಏನು ಅಂತ ರೇಟ್ ಏನಿಲ್ಲ ಇವು 100 ರೂಪಾಯಿ 50 ರೂಪಾಯಿ ಕೆಜಿ 50 ಇವು ದಪ್ಪಿರುಳ್ಳಿ ಎಲ್ಲ ಅಗ್ವಾಗಿ ಸಿಗ್ತಾವಲ್ಲ 100 ರೂಪಾಯಿಗೆ 4 ಕೆಜಿ 5 ಕೆಜಿ ಒಬ್ಬೊಬ್ರು 7 ಕೆಜಿ ಗಂಟ್ಲು ಮಾರ್ಕೊಬತ್ತಾರೆ ರಾಜರುಳಿ ಒಟ್ನಲ್ಲಿ ಟೇಸ್ಟ್ ಚೆನ್ನಾಗಿರ್ತದೆ ರಾಜರುಳಿ ಆದರೆ ಮಾಮೂಲಿ ಕೋಳಿ ಸಾರು ಮೊಟ್ಟೆ ಸಾರು ಮತ್ತೆ ಮಾಂಸ ಮಟನು ತಿಳಿ ಸಾರಿಗೆ ಪ್ರತಿಯೊಂದಕ್ಕೂ ಈಗ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲೂ ಬುಡ್ಸಿಕ್ಕೂ ಇಲ್ಲ ಏನೂ ಇಲ್ಲ ಹಂಗೆ ತೊಳೆದ್ಬಿಟ್ಟು ಜಾಸ್ತಿ ಬಿಟ್ಟಿರ್ತಾರೆ ಒಳಿಕೆ ಸಾಂಬಾರ್ ಬಿಟ್ಟಾಗ ಇಷ್ಟಪ್ಪ ಹಂಗೆ ಬೀಳ್ತದೆ ಸಾರು ಅಂದೊಳಿಕೆ ಬೆಂದಿರ್ತದೆ ಟೇಸ್ಟ್ ಬರಲಿ ಅಂತ ಸುಮ್ಮನೆ ಹಂಗೆ ಎಸಿತಾರೆ ಒಟ್ಟಿನಲ್ಲಿ ಫಂಕ್ಷನ್ ಮಾಡೋರು ಕೆಜಿ ಲೆಕ್ಕ ತಗೊಂಡೋದ್ರೆ ಏನು ರೇಟ್ ಇರಿಕಿಲ್ಲ ಏನಿಲ್ಲ ತಗೊಂಡೋಗ್ತಾರೆ ಎಸಿತಾರೆ ಒಳಿಕೆ ಈ ಈರುಳ್ಳಿ ಬೆಳ್ಳುಳ್ಳಿ ನೆಡೋ ಕಾಲ ಬಂತು ಅಂತಂದ್ರೆ ಹಿಂಗ್ಲಾಗೋಯ್ತವೆ ಜಾಸ್ತಿ ದಿನ ಮುಡ್ಗ ಕೈಕಿಲ್ಲ ಇಲ್ಲೇ ಕಡ್ಕೊಬಿಡ್ತವೆ ಏನಿಲ್ಲ ಇವಾಗ ನೆಟ್ಟಿ ಅದು ಬೆಳ್ಳುಳ್ಳಿ ಈರುಳ್ಳಿ ಕಿತ್ತ ಮೇಲೆ 1-2 ತಿಂಗಳು 3 ತಿಂಗಳ ಗಂಟು ಮಡಿಕೋಬೋದು ಇಲ್ಲ ಅಂತಂದ್ರೆ ಹಿಂಗೆ ಇಲ್ಲ ಅಲ್ಲೇ ಮೊಳಕೆ ಕಡಿತಾ ಇದಲ್ಲ ಹಿಂಗೆ ಮೊಳಕೆ ಕಡ್ದು ಬಿಡ್ತವೆ ಇತ್ತಿಂದ ಒಂದು ಅರ್ಧ ಪಟ್ಟಿನ ಗಂಟ ಬೆಳ್ಳುಳ್ಳಿ ನೆಡು ಈರುಳ್ಳಿ ಮೇಗಳ ಮಕ್ಕೆ ಅತ್ತಾಗ ಬೆಳ್ಳುಳ್ಳಿ ನೆಟ್ರ ಆಯ್ತದೆ ಬಿಡ್ಸಿದಿ ಎಲ್ಲನ ಕುಪ್ಪ ಎಲ್ಲನ ದಪ್ಪ ದಪ್ಪವು ಸಣ್ಣ ಸಣ್ಣವ್ ನೆಡು ಈರುಳ್ಳಿಯ ಪಟಪಟ್ನ ನೆಟ್ಕಬ ನೋಡ್ಬೇಕು ಅರ್ಧ ಗಂಟೆಗೆಲ್ಲ ನೆಟ್ಟಾಗಿ ಹೋಗ್ಬೇಕು ಇಲ್ಲಿ ನನ್ ಕಳೆ ಬರಿತಾ ಇಲ್ವಾ ಕಳೆಯ ನನ್ ಕಳೆ ವರ್ಕ ಹೋಯ್ತಾ ಇಲ್ವಾ ಹಿಂಗಿತ್ತ ಹಿಂಗೆ ಪಟ ಹಂಗೆಲ್ಲ ಹಂಗೆ ಹುಲ್ ಬೆಳ್ಕೊಂಡಿತ್ತು ಎಲ್ಲ ನಾಶ ಮಾಡ್ಕೊ ಹೋಯ್ತಾ ಇಲ್ವಾ ಮುಂದ್ಗಡಿಂದಾನು ಕಡ್ಡಿ ತಗೋ ಮೊದ್ಲು ಬಂತ ಒಂದ್ ಕಡ್ಡಿ ತಗೋ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ನೆಡಕಾಲ ಆಲೆ ಸುಮಾರು ಜನ ನೆಟ್ಬಿಟ್ಟವ್ರೆ ನಾವು ಇವಾಗ ನೆಡಕ್ ಬಂದೀವಿ ಬಟ್ಟಿಗೆ ಬೆಡ್ಗೆ ನೆಟ್ಕೊ ಹೋಗ್ಬೇಕು ಕಳೆ ಸಿಕ್ಕಾಬಿಟ್ಟೆ ಬರ್ತದೆ ಅಂತ ಅಂದ್ಬಿಟ್ಟು ಮಾಮೂಲಿ ಮಂಚಿಂಗ್ ಪೇಪರು ಅದನ್ನೇ ತೂತ್ ಮಾಡ್ಕೊಂಡು ನೆಡಬೇಕು ಅದೇ ಅಲ್ಲಿ ಕಾಣ್ತಾ ಇರೋದೇ ಮನೆ ನಮ್ಮದು ಇಲ್ಲೇ ಹೊಲ ಮನೆ ಕಾಣ್ತಾ ಅದೇ ನೋಡಿ ಅಲ್ಲಿ ಹಂಗೆ ಅದೇ ಅಷ್ಟಕ್ಕೆ ನಿಲ್ಸಿವಿ ನೆಡು ಪಟಪಟ್ನೆ ತಗೊಳ್ಳೋ ಕೋಲ ತಕ್ಕಂದಿ ಪಟಪಟ್ನ ನೆಟ್ಕ ಬಾ ನೆಡು ಅದು ಹೆಂಗೆ ಮಕ್ಕ ಮೇಕ್ ಮಾಡಿ ನೆಟ್ಟಿ ಹೆಂಗೆ ಯಾವ್ದೇ ಸ್ಥಳ ನೆಟ್ಟರ್ ಹಂಗೆ ಬೇರೆ ತೆಗಿತದು ಬೇರೆ ತೆಗಿ ಬೇರೆ ಎತ್ತಾಗಿರೋದ ಹೆಂಗ್ ಮಾಡ್ಬೇಕು ನೆಡ್ಬೇಕು ಮತ್ ನೆಡು ಹಂಗೆ ನೆಟ್ಕ ಬಾ ಹಂಗೆ ಮಣ್ಣು ಮುಚ್ಚೆ ಹಂಗೆ ಬಿಟ್ಬಿಟ್ಟಾರ ಹಂಗೆ ನೆಟ್ಕ ಬಾ ಹಂಗೆ ಪಟಾಪಟ್ನೆ ಪೂರ್ತಿ ಮುಚ್ಚಬೇಡ ಒಂಚೂರು ಕಾಣ್ಬೇಕು ಒಂಚೂರು ಕಾಣ್ಲಿ ಹಂಗೆ ಒಂಚೂರು ಕಾಣ್ಲಿ ಇದಕ್ ನೆಡು ಇಲ್ಲಿ ಹೋಲ್ ಮಾಡಿಲ್ವ ಅಲ್ಲಿ ಹಂಗೆ ನೆಡು ಹಂಗೆ ಹಂಗೆ ನೆಟ್ಕಬ ಪಟಾಪಟ್ನೆ ಇಲ್ಲ ಇಲ್ವಾ ಪೈಪ್ ತೆಗೆದ್ಬಿಟ್ಟಿ ಪೈಪ್ ಅದೇ ಅಲ್ಲಿ ನೀನ್ ಸಂದಾದ್ರೂ ನಡಿಕಿಲ್ಲಕ್ಕನ ನೆಡು ಅದು ಅಲ್ಲೇ ಕಡ್ದದ್ ನೋಡಲ್ಲಿ ನೆಟ್ಕಬ ಹಂಗೆ
ಇವತ್ತರ ಹೊತ್ತು ಸಂಡೆ ಹೊತ್ತು ಬಂದು ದಿನ ಇದೆಲ್ಲ ಕಿತ್ತಾಕೋ ಕಳೆಯ ಕಿತ್ತಾಕ್ತೀನಿ ಆಯ್ತು ಕಿತ್ತಾಕ ಬರೀ ಕಿತ್ತಾಕ್ತೀನಿ ಅಂತ ಬರೀ ಮಾತಲ್ಲಿ ಹೇಳಿದ್ರೆ ಹಾಕಿಲ್ಲ ಕಿತ್ತಾಕ್ಬೇಕು ಬಂದೆ ಹಿಂಗೆ ಈಗ ಅತ್ತಾಗೆ ಬೆಳ್ಳುಳ್ಳಿ ನಡುಮ ಅತ್ತಾಗೆ ಈರುಳ್ಳಿ ನಡುಮ ನೋಡಿ ಹೆಂಗ್ ನೆಡ್ತಾರ ನೆಟ್ಕೊ ನೋಡ್ದೆ ಕಂಡೆ ನೋಡ್ರಾ ಇನ್ನೇನೋ ಊಟತ್ತವಿಂದ ಒಂದ್ 4-5 ಮೂಟೆ ಈರುಳ್ಳಿ ಬೆಳ್ಳುಳ್ಳಿ ತಿಂದಿಲ್ವಾ ಅಷ್ಟೇ ಈರುಳ್ಳಿ ಇತ್ತು ಗೌರ್ಮೆಂಟ್ ಬಸ್ ಸುಮಾರು ಒಂದು 4-5 ಟ್ರಿಪ್ ಬರ್ತದೆ ನಮ್ಮೂರಾಣೆ ಪಾಂಡಪುರಕ್ಕೆ ಹೋಯ್ತದೆ ಮಂಡ್ಯಕ್ಕೆ ಹೋಯ್ತದೆ ಮಂಡ್ಯಪ್ಪ ಟು ಪಾಂಡಪುರ ಟು ಮಂಡ್ಯ 4 ಟ್ರಿಪ್ ಇದು ಮಲೆನಾಳಿ ಬಸ್ ಒಂದು 4 ಟ್ರಿಪ್ ಬರ್ತದೆ ನಮ್ಮೂರಾಣೆ ನೆಟ್ಕಬ ಆ ಕಡೆಯಿಂದ ಈಗ ಪಟಾಪಟ್ನೆ ಒಂದು ಕೋಲ ತಗೊಂಡು ಒಮ್ಮೆಗೆ ಆಯ್ತು ನೆಡ್ತೀನಿ ಕಿದಾಕು ಕಳೆಯ ನೀನು ಕಿದಾಕ್ತಾ ಇಲ್ವಾ ಕಿಡು ವಾತಾರೆ 10 ಗಂಟೆಲಿ ಬಂದು ನೀನು ಇಷ್ಟ ನೀನ್ ದಬಾಕ ಬಂದಿ ವೈಕ್ಲು ಕಳ್ಸಿಡ್ ಬರ್ಬಾರ್ದಾ ಪೂಜಾರಿ ತಕ ಬರ್ತೀಯಾ ಬರೀ ಈರುಳ್ಳಿ ಬೆಳ್ಳುಳ್ಳಿ ಓದ್ಕೊ ಓಟ್ ಬಂದಿದ್ದ ನೀನ್ ಏನಾರು ಹೇಳ್ದ ನೀನ್ ನನ್ಗೆ ನಂಗೇನ್ ಗೊತ್ತು ನಾನ್ ನೆಡ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಅಂತ ತಗೊಂಡೆ ಕಾಣಿಸ್ತದೆ ಕಣಿ ಇಡಿ ಕೇಳಿಸ್ಬೇಕನ ಅಲ್ಲ ಈರುಳ್ಳಿ ಬೆಳ್ಳುಳ್ಳಿ ನೀರ್ ಮಾತ್ರ ಓದ್ಕೊಂಡವಳೆ ದಾಬಾರ್ತದೆ ಅಂತ ತಂದಿಲ್ಲ ಅದು ನಂಗ್ ತಗೋಬರಿಲ್ಲ ನಿನಗ್ ತಂದೆ ಫಿಲ್ಟರ್ ನೀರು ಅಂತ ನಾವೇನ್ ನಲ್ಲಿ ನೀರ್ನು ಕುಡಿತೀವಿ ಹಂಗೆ ಉಜಾರಿ ತಗ ಬಂದಿದ್ರೆ ಈಗ ಇಬ್ರು ಕಿತ್ತಾಕ್ಬಿಟ್ಟಿದ್ರೆ ಈಗ ನೆಟ್ಟಿದ್ರೆ ಆಗೋಯ್ತಲ್ವಾ ಕುಡ್ಲನು ನೀನ್ ಏನೋ ತಗೋಗೋನೆ ಅನ್ಕಂದೆ ಕಣ ನಾನು ನೀನ್ ಹಬ್ಬಂಗ್ ತಗೊಬಂದ್ಬಿಟ್ರೆ ಅದೇ ನಿನ್ ಸೇಫ್ಟಿ ನೀನ್ ನೋಡ್ಕೊಬಿಡ್ತಿದಿ ಈರುಳ್ಳಿ ಆಗ್ಲೇ ನೆಟ್ಟಿರ್ಬೇಕು ಈಗ ನೆಟ್ತಾರ ಕಣ್ ನಡಿ ಏನ್ ಸುರೋಗಿಲ್ಲ ಗೆಂಡಿಗೆ ತಾವೆ ಎಲ್ಲ ನೆಟ್ಟಿ ಆಗ್ಲಿಯಾ ಲೇಟ್ ಆಗಿ ಬರ್ತವೆ ಒಂದ್ ತಿಂಗಳು ಏನಂತೆ ಲೇಟ್ ಆಗಿ ಬರ್ತವೆ ನೆಡ್ಬೇಕು ಅವಾಗ್ಲೇ ನೆಡ್ಬೇಕು ಇಲ್ಲ ಅಂತಂದ್ರೆ ಗೆಂಡೆನೆ ದಪ್ಪ ಐಕಿಲ್ಲ ಏನ ಅದು ಒಂದ್ ದೊಡ್ಡ ಕೆಲ್ಸವಾ ನಿನಗೆಲ್ಲ ಚಿಕ್ಕ ಕೆಲ್ಸನೇ ಯಾಕನ ದೊಡ್ಡ ಕೆಲ್ಸ ನಿನಗೆ ಅಲ್ಲಿ 4 ಸಾಲ ಕೂದ ಹಾಕ್ಬಿಟ್ಟು ಓಡ್ಬಿಟ್ಟಿದೆ ಅಯ್ಯೋ ನಾಳೆ ಕೂದ್ರ ಆಯ್ತು ನಡಿ ಅನ್ಕಂದಿ ಈಗ ನಾಳೆಗ್ ಹೋಗುಮ ತಕೋ ನಾಳೆಗೆ 2 ಸಾಲ ಕಿತ್ತೀಯನ 2 ಸಾಲ 4 ಸಾಲ ಕಿತ್ತನೋ ಕಿಳುವ ಅದೇಳು ಅದೇ ಸುಮ್ನೆ ಹೊಲ ತಕೋಬೆ ಮನೆ ತಕೋ ರೌಂಡ್ ಹೊಡಿಯಕ್ಕೆ ಇಲ್ಲ ಕಿಳ್ತೀನಿ ಅದ್ರ ತಕ್ಕನ ಕಳೆಯ ಈಗ ಅರ್ಜೆಂಟಾಗಿ 1 ಗಂಟೆ ಕಿಳ್ತೀನಿ ಅಷ್ಟೇ ಇದೆಲ್ಲ ಹೊರದಾಕ್ಬೇಕು ನೀಟಾಗಿ ನೀನು ನಾಳೆ ಹೊರದಾಕಂದ್ರೆ ಎಷ್ಟು ತಂದಿದ್ದು ಈರುಳ್ಳಿ ಬೆಳ್ಳುಳ್ಳಿಗೆ ನಾನು ಒಂದ್ ಇಷ್ಟ ತಗೊಬಂದೀನಿ ಜಾಸ್ತಿ ತಂದಿಲ್ಲ ಅವನೇ ನೆಡಮ್ಮ ಅಂತ ಏನ ಬೇರ್ ಕೊಟ್ಟಿರ ಕತೆ ಇದು ಗದ್ದೆ ಹೊರವೆಲ್ಲ ಇದೇ ತಿನ್ಕೊಂಡದೆ ಕಣೋದು ಯಾವ ಉಪ್ಪು ಗೊಬ್ಬರ ಏನು ಬೇಡ ಈ ಕಡೆಗೆ ಉಪ್ಪಿಗೆ ಏನ ಮನ ಆಗೋಯ್ತದೆ ನಾವು ನೆಟ್ಟವು ಮಾತ್ರ ಪಾತ್ಕೊಂಡ್ ಇರ್ತವೆ ಐಕಿಲ್ಲ ಈ ಕಳೆಗೆ ಮಾತ್ರ ಯಾವ ಉಪ್ಪು ಗೊಬ್ಬರ ಏನು ಬೇಡ ತಗೋಬಾ ಈರುಳ್ಳಿ ಬೆಳ್ಳುಳ್ಳಿ ತಗೋಬಾ ತಿಂದ ನೆಟ್ಕೊ ಬರೋದ ಈಗ ನಡಿಯಲ್ಲವೇ ಇಲ್ಲಿ ಹುಲ್ ಮೇಲೆ ತಗೊ ಮುಡ್ಗದ್ರ ಆಯ್ತು ತಗೋಬಾ ಪಾಪ ನೀನು ಒಂದು 50 kg ಹೊತ್ಕೊ ಬರ್ತದೆ ಏನ್ ಮಾಡಿ ನೀನ್ ತಾನೆ ಅವು 2ರಿಂದ ಅರ್ಧ kg ಇದ್ದಾವ ಇಲ್ವಾ ಈರುಳ್ಳಿ ಬೆಳ್ಳುಳ್ಳಿಯಿಂದ ಅರ್ಧ ಲೀಟ್ರ್ ನೀರು ಹೊತ್ಕೊ ಬರೋಕೆ ಕಷ್ಟ ಕಣ ನಿನ್ಗೆ ಇಲ್ಲ ಕೋಲು ಅಲ್ಲೇ ಬಿಟ್ಬಿಟ್ಟ ನೋಡು ಬೆಳ್ಳುಳ್ಳಿ ಈರುಳ್ಳಿ ನೆಡೋದು ಹೆಂಗೆ ಅಂತೀಯಲ್ಲ ಇಲ್ಲಿ ಹೆಂಗ್ ನೆಡ್ತಾ ಇದಾರು ಹಿಂಗೆ ನೆಟ್ಕಪ್ಪ ಹಿಂಗೆ ಅಯ್ಯೋ ಇಷ್ಟೊಂದು ಹತ್ರಕ್ಕೆ ನೆಡ್ತಾ ಇದೀರಲ್ಲ ಅಯ್ಯೋ ಗೆಂಡಿಕದ್ ಬೇಡ್ವಾ ಇನ್ನು ಹತ್ರ ಆಗೋದು ಅಯ್ಯೋ ರಾಮ ಒಟ್ಲು ರಾಗಿ ಪೈರು ಒಟ್ಲು ಹಾಕ್ತಂಗ ಆಯ್ತದೆ ಅಯ್ಯೋ ಗೆಂಡಿಕಕ್ಕೆ ಈಗ ಅದು 4-5 ಗೆಂಡೆ ಹೊಡಿಬೇಕು ಅಂತಂದ್ರೆ ಜಾಗ ಬೇಡವಾ ಅದಕ್ಕೆ ಭಾರಿ ಹತ್ರ ಆಗೋದು ಇನ್ನೂ ಸಿಗಲ ಆಗ್ಬೇಕು ಇಲ್ಲಿಂದ ಬೇಡ ಅಲ್ಲಿಂದ ಇಲ್ಲಿ ಎಮ್ಮೆ ಗಿಮ್ಮೆ ಎಲ್ಲ ಓಡಾಡ್ತವೆ ಇಲ್ಲಿ ನಡಿ ಅಲ್ಲಿಂದ ನೆಡು ಹತ್ರ ಆಗೋದು ಇಲ್ಲ ಕೋಲು ತಗೋ ನಿನ್ ಮುಂದಕ್ಕೆ ಎಲ್ಲ ಕೊಡ್ಬೇಕನ ಮೊದ್ಲೇ ಕೈ ಹಂಗವಲ್ಲ ಅದಕ್ಕೆ ನೆಡ್ತಾ ಅದು ಇಂಪ್ರೂವ್ ಆಯ್ತದೆ ಈಗ ಸ್ಟಾರ್ಟಿಂಗ್ ನೆಡ್ಬೇಕು ಅಂದ್ರೆ ಊಟ ತವಿಂದ ಸುಮಾರು 4-5 ಚೀಲ ತಿಂದಿದೀಯೇನೋ ತಿಂದಿದ್ರೆ ಸಾಕ ನೆಡಕ್ ಬರೀಕಿಲ್ವಂತೆ ನೆಡಕ್ಕೆ 10 ಚೀಲನೇ ತಿಂದೀನಿ 4 ಚೀಲ ಯಾಕೆ 10 ಚೀಲನೇ ತಿಂದಿದಿ ಕಣ ಇದು ಕರೆಂಟ್ ಉಂಡೈತಾ ಹಿಂಗೆ ಇಷ್ಟಿಷ್ಟ ಅಗಲ ಇದ್ರೆ ತೆಂಡ್ ಹೊಡ್ಕತವೆ
ಅದಕ್ಕೆ ನೀನೇ ಮಾಡಪ್ಪ. ಮೊದ್ಲೆಲ್ಲ ಹಿಂಗೆ ಮಾಮೂಲಿ ಬೆಡ್ ನೆಡ್ತಿದ್ರ, ಪಾತಿ ಮಾಡ್ಕೊಂಡಿ ನೆಟ್ಬಿಟ್ಟು ಬೂದಿ ತಗೊಬಂದ್ ಹಾಕಿ, ಒಲೆ ಬೂದಿಯ ಹೆಂಗ್ ಬೆಳಿತಿದ್ರು ಆಗ ಕಟ್ಟಿ ಅವೆಲ್ಲನೇ ಹೆಂಗೋ ಎಲ್ಲ ಪೋಣಿಸಿ ದುಡ್ಡು ಕಟ್ಟಿ ನ್ಯಾಟ್ ಹಾಕಿದ್ರೆ ಇನ್ ತಿರ್ಗಾ ಈರುಳ್ಳಿ ಬೆಳ್ಳುಳ್ಳಿ ನೆಡ ಗಂಟ್ಲು ಆಗವು. ಸದ್ಯಕ್ಕೆ ಮಾಡಿ ಮುಚ್ಕೊಂಡದೆ. ಬಿಸಿಲಿದ್ರೆ ಯಪ್ಪ ತಡೆಯಕ್ಕಾಯ್ತಿರ್ಲಿಲ್ಲ. ಆಯ್ತಿರ್ಲಿಲ್ಲ ಆಗ ನಮ್ಮ ಅಪಿಸಿ ಎಲ್ಲ ಆಯ್ತಿಲ್ಲ ಪೂರ್ತಿ ಅದ್ರೊಳಗೆ ಹಾಕ್ಬಿಟ್ಟಿ ಆಮೇಲೆ ಚುಪ್ಪಾಗದೆ ಓಲು ಗುಂಡಿ ಹಾಳಾಯ್ತಾವೆ. ಮೇಕ್ ನೆಟ್ಬಿಡ್ತೀನಿ. ಒಂಚೂರು ಮಣ್ಣ ಉದುರಿಸ್ದಂಗ್ ಮಾಡ್ಬಿಟ್ಟು ಮೇಕೆ ಒಂಚೂರು ಕುಪ್ಪ ಕಾಣುವಂಗೆ ಇಡೋ. ಅದೇನು 5-6 ದಿನಕ್ಕೆ ಕಡಿತಬೇಕನ. ವರ್ಷಕ್ಕೆ 2 ಸಲ ಒಟ್ಟಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ನೆಡೋದು. ಈಗ 6ನೇ ತಿಂಗಳಲ್ಲಿ ನೆಡೋದು. ಆಲೆ ಎಷ್ಟೋ ಜನ ನೆಟ್ಬಿಟ್ಟವ್ರೆ. ಆಲೆ ಗೆಂಡಿಕ್ತಾವೇನೋ ಸಿಲೇಟು ಮಳೆಗೆ ಸಿಗಾಕಬಿಟ್ರೆ ಗೆಂಡಿಗೆ ತಗ ದಪ್ಪ ಐಕಿಲ್ಲ ಅಂತ ಅಂತಾರೆ. ಅದ್ರೊಳಗೆ ಯಾವುದೋ ಒಂದು ಮಳೆ ಬರ್ತದೆ. ಆ ಮಳೆ ಬೀಳಕ್ಕೂ ಮೊದಲೇ ಬೆಳ್ಳುಳ್ಳಿ ಕಿತ್ಕೋಬೇಕು. ಈರುಳ್ಳಿ ಏನೋ ಬೇಗ ಬಂದ್ಬಿಡ್ತಾವೆ. ಮೊದಲು ರಾಜಿರುಳ್ಳಿ ನಾಟಿ ಈರುಳ್ಳಿ ನೆಡೋದು. ಚಿಕನ್ಗೆ ಮಟನ್ಗೆ ಒಗ್ಗರಣೆಗೆ ಅರ್ಶಿನ ಈರುಳ್ಳಿಗೆ ಚೆನ್ನಾಗಿ ಟೇಸ್ಟ್ ಬರ್ತವೆ ಅಂತ ಅಂದ್ಬಿಟ್ಟು ಈರುಳ್ಳಿ ಯಾಕೆ ಕುತ್ಕೊಂಡು ಬೆಳ್ಳುಳ್ಳಿ ತಗೋ ಬಿಡ್ಬೋ. ಇಲ್ಲಿ ಎಡ್ಕೊಬ ಈಗ ಪಟಾಪಟ್ನೆ ನಿನ್ನ ಕೈಗೆ ಹಾಕಂದು ಪಟಾಪಟ್ನೆ ಓಲ್ ಮಾಡಿರೋ ತಕ್ಷಣ ಎಡ್ಕೊಬ. ಒಂಚೂರು ಇದನ್ನೇ ಮಾಡೋ ಓಲ ಮಾಡು ಕೈಲಿಯ ಹಿಂಗೆ ಕಳೆ ಬಂದ್ರೆ ಏನು ಇಲ್ಲ ಕಿತ್ಕೊಂಡ್ರೆ ಆಯ್ತದೆ. ನಾನು ಅಕ್ಕಿ ಆಟಾಗ ಅರ್ಧಾಕ್ಬಿಟ್ಟೆ ಕಟ್ಟಿದ ನೆಟ್ಟಿದ್ರ ಆಯ್ತಿತ್ತು ಅನಿಸ್ತು. ಹಂಗೆ ಏನು ಹಿಂಗ ಅರ್ಧಾಕ್ಬಿಟ್ಟು ಹಿಂಗೆ ಕೆರ್ಕೊಬೋದಿತ್ತು. ಒಂಚೂರು ಹಿಂಗೆ ಕಾಣ್ಬೇಕು ಹಿಂಗೆ ಬೆಳ್ಳುಳ್ಳಿ ಮೇಕೆ ಯಾಕೆ ಒಮ್ಮೆಗೆಲ್ಲಾನೇ ಅರ್ಧಾಕ್ತಾವಳೆ. ಸುಮ್ನೆ ಆತಾಗ ಅರ್ಧಾಕ್ಬಿಟ್ಟೆ ನೆಟ್ಟಿದ್ರ ಆಗುದು ಅನಿಸ್ತದೆ. ಅದು ಓಲ್ ಮಾಡಿದ್ರೆ ಓಲ್ಗಾವನ ನೆಟ್ಕೊ ಹೋಗಿದ್ರೆ ಒಂಥರ ಚೆನ್ನಾಗಿರೋದು. ಇಲ್ಲಿ ಹಿಂಗಾಯ್ತದಲ್ಲ, ನಾನು ಇಲ್ಲಿ ಒಂಥರ ಚೆನ್ನಾಗಿ ಕಾಣ್ತಾ ಇಲ್ಲ. ಒಂಚೂರು ಮೇಕೆ ಬೇರ್ ಕುಟ್ಕೊಳ್ಳೋ ಗಂಟ ಚಿಗ್ರ ಗಂಟ ಏನೋ ಐಕಿಲ್ಲ ಕಡಿತವೆ. ಮಣ್ಣು ಉದ್ರಿಸೋ ಹಂಗೆ ಗುಬ್ಬಿಟ್ಟಿದೆ. ಮಕ್ಕ ಎತ್ತಾಗ ಮಾಡ್ತಾ ಇದೀಯವ ಹಂಗಿಡೋ. ಇಲ್ಲಿ ಮೇಕ್ ಮಾಡ್ತಾ ಇದೀಯಲ್ಲ ಆಗ್ತಿದಿ ಕಣ. ಹೆಂಗ್ ಬೇಕಾದ್ರೆ ಮಾಡ್ಬಿಡ್ತಿದ್ದೀನಿ ನೀನು. ಅಲ್ಲಿ ಹೊಟ್ಟೆಲಿ ಅಡುಗೆ ಮಾಡ್ಬಂಗಲ್ವಾ? ಹೆಂಗ್ ಬೇಕಾದ್ರೆ ಮಾಡ್ಬಿಡ್ತಿದೆ. ಪೇಪರ್ ಅರ್ಧಾಕಿದ್ರೆ ಇದ್ ಮಾಡ್ಬೇಕಾಯ್ತದೆ, ಕೆದಕ್ಬೇಕಾಯ್ತದೆ. ಕೆದಕ್ಬಿಟ್ಟು ನೆಡ್ಬೇಕಾಯ್ತದೆ. ಈಜಿ ಒಟ್ಟಿನಲ್ಲಿ ಅದ್ ಹೆಂಗ್ ನೆಟ್ಟಿದ್ರೋ ಕಾಣೆ. ಅವರು 200 kg ಏನೋ ಮಾರದ್ರಂತೆ. ಪಾತಿ ಮಾಡ್ಬಿಟ್ಟೆ ನೆಟ್ಟಿದ್ರು. ಪಾತಿ ಮಾಡ್ಬಿಟ್ಟು ಪಾತಿ ಮಾಡ್ಬಿಟ್ಟೆ ನೆಟ್ಟಿದ್ರು. ಒಟ್ನಲ್ಲಿ ಇಷ್ಟ ಕಂಡ್ರೆ ಏನೋ ತೊಂದ್ರೆ ಇಲ್ಲ. ಹಿಂಗಿದ್ರೆ ಸಾಕು ಪೇಪರ್. ಒಟ್ನಲ್ಲಿ ಯಾವತ್ತಿನ ಕಾಲದಲ್ಲೂ ನೆಟ್ಟಿರ್ಲಿಲ್ವಾ ಈರುಳ್ಳಿ ಬೆಳ್ಳುಳ್ಳಿ? ಒಟ್ನಲ್ಲಿ ತಿಂತಿದೆ ಅಕ್ಕಿಯ. ನೆಟ್ಟಿರ್ಲಿಲ್ಲ. ಗದ್ದಳಿ ಎಲ್ಲಿ ನೆಟ್ಟಿರಿ ನೀವೆಲ್ಲ? ಗದ್ದಳಿ ಇರಲ್ವಾ? ಅಲ್ಲೆಲ್ಲ ಬರೀ ಕಬ್ಬು ನೆಡೋದು ಅಲ್ಲಿ ಕೊಂಡದು. ನೆಡಕ್ ಹೋಯ್ತಿರ್ಲಿಲ್ಲ, ನಮ್ಮ ಅಪ್ಪವ ನೆಡ್ತಿದ್ರು. ಅವೆಲ್ಲನೇ ಯಾಕೆ ನೆಟ್ಟಿರಿ? ಎಷ್ಟು ತಿಂಗಳಿಗೆ ಬಂದವಲ್ಲ ಬೆಳೆ ಇವು ಈರುಳ್ಳಿ ಬೆಳ್ಳುಳ್ಳಿ? 6 ತಿಂಗಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಬೆಳೆ ತೆಗೆಯೋದು. ಈ ವಿಡಿಯೋ ನೋಡುವಂತ ಪ್ರೇಕ್ಷಕರಲ್ಲಿ ಮನವಿ, 6 ತಿಂಗಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಈಗ ನೆಟ್ರೆ 6 ತಿಂಗಳಿಗೆ ಬರ್ತವೆ. ಅದ್ ಮೊದ್ಲೇ ಹೇಳ್ಬೇಕು ತಾನೆ, ಗೊತ್ತಿಲ್ಲ ಅಂತ. ವರ್ಷಕ್ಕೆ 2 ಬೆಳೆ ಬೆಳೆಯೋದು ಅಂದ್ರೆ ಇನ್ನೇನು 6 ತಿಂಗಳು ಬರ್ತದೆ. ಓ ಮೈ ಗಾಡ್, ಇದೀಗ ಬಂದ ಸುದ್ದಿ. ಈಗ ಊಟ ಒಂದಿದ್ರಲ್ಲಿ ಬರ್ತಿತ್ತಲ್ಲ ನ್ಯೂಸ್. 6 ತಿಂಗಳಿಗೆ ಬೆಳ್ಳುಳ್ಳಿ ಮೊದ್ಲು ಬಂದವ, ಈರುಳ್ಳಿ ಮೊದ್ಲು ಬಂದವ? ಗೊತ್ತಿಲ್ಲ. ಈರುಳ್ಳಿ ಬೆಳೆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಒಂದೇ ಸಲ ನೆಡ. ಮೊದ್ಲು ಈರುಳ್ಳಿ ಕಿತ್ತಾರ ಇಲ್ಲ ಬೆಳ್ಳುಳ್ಳಿ ಕಿತ್ತಾರ? ಮೊದ್ಲು ಬೆಳ್ಳುಳ್ಳಿ. ವೀಕ್ಷಕರಲ್ಲಿ ವಿನಂತಿ, ಮೊದ್ಲು ಬೆಳ್ಳುಳ್ಳಿ ಕೀಳ್ತಾರೆ. ಅದು 6 ತಿಂಗಳ ಬೆಳೆ ಅಂತೆ. ಮೊದ್ಲು ಬೆಳ್ಳುಳ್ಳಿ ಕೀಳ್ತಾರೆ, ಆಮೇಲೆ ಈರುಳ್ಳಿಯ. ನಿಮ್ ಊರ್ ಕಡೆ ಹಂಗೆ ಬೆಳೆಯೋದ್ ನೀವು? ಗೊತ್ತಿಲ್ವಾ? ನೆಡಕ್ಕೂ ಹೋಗಿಲ್ಲ. ಎಷ್ಟ್ ಸಲ ಉಪ್ಪು ಗೊಬ್ಬರ ಹಾಕ್ಬೇಕು ಇವಕ್ಕೆ? ಅದು ಗೊತ್ತಿಲ್ಲ. ನೀರ್ ಎಷ್ಟ್ ಸಲಿಗೆ ಒಂದ್ಸಲಿ ಮಾಡ್ಬೇಕು? ಎಷ್ಟ್ ದಿನಕ್ಕೊಂದ್ಸಲ ನೀರ್ ಮಾಡ್ಬೇಕು? ಇದೊಂದು ಕರೆಕ್ಟಾಗಿ ಹೇಳಲ್ಲ ಅನ್ಕತೀನಿ ಯುವರ್ ಆನರ್.
ಅಲ್ಲ ನೀವು ಬೇಕು ಬೇಕು ಅಂತ ಹಿಂಗೆ ಮಾತಾಡೋಳು ನಿಮ್ ಹೆಡ್ತಿ ಹೆಂಗೆ ಏನು ಅಂತ ಕಮೆಂಟ್ ಮಾಡ್ತಾರೆ. ಅವಳು ರಿಯಲ್ ಮಾತಾಡೋದೇ ಹೆಂಗೆ, ರಿಯಲ್ ಅವಳು ರಿಯಲ್ ದಡ್ಡಿ ಅಲ್ಲ, ರಿಯಲ್ ದಡ್ಡಿನಿ ಅಂತಲ್ಲ ನೀವು ಮಾತಾಡೋ ಅದು ಹಂಗೆ ಅವಳು. ರಿಯಾಲಿಟಿನೇ. ಅವಳು ಏನ್ ಮಾತಾಡ್ತಾಳೆ, ಏನ್ ಗೊತ್ತಿಲ್ಲ ಅಂತ ಹೇಳ್ತಾಳೆ, ಗೊತ್ತು ಅಂತ ಹೇಳಿದ್ರೆ ಎಲ್ಲ ರಿಯಾಲಿಟಿನೇ. ತಿಳ್ಕೊ ಗೋಬೆ. ಇದು ಬರೋದು ಮೊದಲು ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ. ಮೊದಲು ಈರುಳ್ಳಿ ಕೀಳೋದು, ಆಮೇಲೆ ಬೆಳ್ಳುಳ್ಳಿ, ಗೆಂಡಿಕೋದು ಸ್ವಲ್ಪ ಲೇಟು. ನೆಟ್ಕೊ ಬಾ ಪಟಾಪಟ್ನೆ. ನೆಡ್ತೀನಿ ನಾನು. ಇಲ್ಲಿ ಓಲ್ ಮಾಡ್ಕೊ ಹೋಯ್ತಾ ಇಲ್ವಾ ನಾನು? ಓಲು ಮಾಡು ಅಂತಿದ್ದೀನಿ, ನೆಟ್ಕೊಂಡೊಬ್ಬ ಅಂತಿದ್ದೆ. ಕಳೆ ಎಲ್ಲ ಹೊರ್ದಾಕ್ಯವ್ ನೀನು. ನಾನು ಕಳೆನೂ ಹೊರ್ದಿಲ್ಲ ನೀನು. ಮನೆ ಕತೆ ಬಿಟ್ಟಾಕೀಗ ಮಾತೆತ್ತವ್ರು ಮನೆದೇ ಹೇಳ್ಬೇಡ ನೀನು, ಆಯ್ತಾ? ಇಲ್ಲಿ ಹೊಲ್ತಾಗ ಬಂದ್ಮೇಲೆ ಹೊಲ್ತಾಗ ಗೇಮೆ ಮಾಡ್ಬೇಕು. ಮಾತೆತ್ತವ್ರು ಮನೆದೇ ಹೇಳ್ತಾಳೆ. ಏನಲ್ಲ 50 ಜನ ಕಡ್ಗೆ ಮಾಡಿ ಇಕ್ಬಿಟ್ಟು ಮಾಡ್ಬಿಟ್ಟು ಮುಡ್ಬಿಟ್ಟು ಬಂದಿರೋಳಂಗೆ. ಬತ್ತು ಮಳೆ. ಬತ್ತು ಮಳೆ. ಓ ಇಲ್ಲ ಟವಲ್ ತಂದಿಲ್ಲ ತಲೆ ಮೇಕೆ. ಯಾರು 400-500 ರೂಪಾಯಿಗೆ ತೆಗೆದ್ ಮಡಗಿಲ್ವಾ? ಒಂದು 10-20 ಟವಲ ತಗೊಬರ್ಬೇಕಾಯ್ತು. ಹೊಲ್ತಾಗ ಬರೋಕೆ ಗ್ಯಾನ್ ಇರ್ಬೇಕಾಯ್ತು ನಿನ್ಗೆ. ಟವಲ್ ತಗೊಬರ್ಬೇಕು ಅಂತ. ಟವಲ್ ತರದೆ ಹಂಗೆ ಬಂದ್ಬಿಟ್ರೆ ನೀನೇನೋ ಮಳೆಲ್ ನೆನೀತಿದೆ. ನಿನ್ಗೇನೋ ಮಳೆಲ್ ನೆನೀತಿದೆ. ಆಸ್ಪತ್ರೆಗೆ ಎಳ್ಕ ಓಡೋಗಾರ ಯಾರು? ಆಸ್ಪತ್ರೆಗೆ ಎಳ್ಕ ಓಡೋಗಾರ ಯಾರು ಅಂತ? ಖರ್ಚು ಮಾಡೋರು ಯಾರು ಅಂತ? ನೆಗಡಿ ಕೆಮ್ಲಲ್ವಾ? ಬರೀ ಒಂದ್ 500 ರೂಪಾಯಿ ಹೊಂಟಾಯ್ತದೆ ಅಂತೀಯಾ? ಮಾತ್ರೆ ನುಂಗಿದ್ರೆ ಸಾಕಾ? ಮಾತ್ರೆ ನುಂಗೋಕೆ ಒಂದಷ್ಟು ದುಡ್ಡು, ಆಮೇಲೆ ಹುಷಾರಿಲ್ಲ ಅಂತ ಮನಿಕೋ. ಅವಾಗ ನಾನು ಅಡ್ಗೆ ಮಾಡ್ಬೇಕಾಯ್ತದೆ. ಇಲ್ಲಾಂದ್ರೆ ನಿಮ್ಮ ಅವ್ರ ಕಡ್ದು ಹೊಂಟಾಗು ಆಯ್ತಾ ಇಲ್ಲ ಅನ್ಕಂದಿ. ಕಳ್ಸ ಇಲ್ವಾ ನಿಮ್ಮ ಅವ್ರವ್ರಿಗೆ? ಹಂಗಾರೆ ಕಳಿಸ್ತೀನಿ ಮೇಲೆ. ವರ್ಷ ಆದ್ರೂ ತಿರಿಕ ನೋಡ್ಬೇಡ್ದು ಹೊತ್ತಾಗೆ. ಇಲ್ಲ ಒಂದ್ 6 ತಿಂಗಳು ಅಲ್ಲೇ ಇದ್ಬಿಡು, ಇಲ್ಲ ಒಂದ್ ವರ್ಷ ಇದ್ಬಿಡು, ಇಲ್ಲಾಂದ್ರೆ ಅಲ್ಲೇ ಒಂದು ಮನೆ ಕಟ್ಸ್ಕೊಂಡ್ ಇದ್ಬಿಡು, ಒಂದ್ 4 ಫ್ಲೋರ್ ಬಿಲ್ಡಿಂಗ್ ಕಟ್ಸ್ಕೊಂಡಿ. ಇಲ್ಲ ಎಲ್ಲಾ ಹೆಂಗಸರು ಹಂಗೆ ಅಲ್ಲೇ ಉಳ್ಕೊಬಿಡ್ತಾರೆ 6 ತಿಂಗಳು ಹೋಗಿ. ಪಾಪ ಇವಳು ಹಬ್ಬಳನ್ನ ಒಂದ್ ದಿನಕ್ಕೆ ಹೋಗಿ ಎಳ್ಕ ಬಂದ್ಬಿಡ್ತೀನಿ ಅಲ್ಲ ನಾನು. ಎಲ್ಲ ಹೆಂಗಸರು ಅಪ್ಪನ ಮನೆಗೆ ಹೋಗಿ ಅಲ್ಲೇ ಉಳ್ಕೊಬಿಡ್ತಾರ ಪಾಪ. ಬಟ್ಲ ತಗ್ಬಿಡಿಕೋ. ಆಕಳಕ್ ಬೇರೆ ಬತ್ತಾಬೇಕನ ಅಲ್ಲೇ ಆಕಳಕ್ಕೆ. ಈ ಸಣ್ಣ ಗೆಂಡೆ ಪಂಡಿ ಹೆಂಗಿರವ 2 ನೆಡು ಒಂದೊಂದಕ್ಕೆ ಸಣ್ಣಮ್ಮ. ಅವು ಕಡದ್ಮೇಲೆ ಗೊತ್ತಾಯ್ತದೆ ಹೆಂಗ್ ನೆಟ್ಟಿ ವಾಲಾಡಿದೀಯ ನೀನು ಅಂತ. ಅವು ಇನ್ನ ಒಂದ್ ವಾರಕ್ಕೆಲ್ಲ ಬೇರ್ ಬರ್ತವೆ, ಆಮೇಲೆ ಗೊತ್ತಾಯ್ತದೆ ಯಾವ ಮಟ್ಟಕ್ಕೆ ದಬಾಕಿದಿ ಅಂತ. ಏನು ಭ್ರಮ್ ಇದೆಯೇನಲ್ಲ, ಬೆಳ್ಳುಳ್ಳಿ ಈರುಳ್ಳಿ ನೆಡೋದಕ್ಕ ನೆಡೋ ಭ್ರಮ್ ಇದೆಯೇನಲ್ಲ. ಈರುಳ್ಳಿ ಬೆಳ್ಳುಳ್ಳಿ ನೆಡೋದು ಏನೋ ಇದು. ಎಲ್ಲೋ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ 6 ತಿಂಗಳು 16 ತಿಂಗಳು ಕೋರ್ಸು ಮುಗಿಸ್ಬೇಕಾಗಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ನೆಡೋದ ಒಂದ್ಸಲ 2 ಸಲ ನೆಟ್ಟಿರ್ಬೇಕು. ಒಂದ್ಸಲ ಅಲ್ಲ, 1-2 ಗಂಟೆ ನೆಟ್ರೆ ಗೊತ್ತಾಯ್ಕಿಲ್ವಾ ಹೆಂಗ್ ನೆಡ್ಬೇಕು ಅಂತ? ನಿನ್ಗೆ 50 ಸಲ ಕರ್ಕೊಂಡೋಗಿ 50 ಸಲ ನೆಟ್ಸಿ ಇದುವೇ ಇದಾಗ್ಬೇಕಾ? ಡಬಲ್ ಡಿಗ್ರಿ ಮಾಡ್ಬೇಕಾ? ಡಬಲ್ ಡಿಗ್ರಿನೇ ಮಾಡ್ಬೇಕು. ಸಿಂಗಲ್ ಮಾಡಿದ್ರೆ ಬರೀಕಿಲ್ಲ. ಸಿಂಗಲ್ ಡಿಗ್ರಿ ಮಾಡಿದ್ರೆ ಬರೀಕಿಲ್ಲ, ಡಬಲ್ ಡಿಗ್ರಿ ಮಾಡ್ಬೇಕು. ಬೆಳ್ಳುಳ್ಳಿ ನೆಡೋದ್ನು 2 ದಪ್ಪ 2 ಗಂಟೆ ನೆಟ್ರೆ ಸಾಕೋಕನ. ತಿಳ್ಕೊಳಕ್ಕೆ ಗೊತ್ತಿಲ್ದವಕ್ಕೆ 50 ಸಲ ಹೇಳ್ಕೊಟ್ರು ಅಷ್ಟೇ. ಗಾಡ್ತಾರೆ. ಬುದ್ಧಿ ಕಲ್ಸೋದು ಇಲ್ಲಿ ಅಲ್ಲ, ಬುದ್ಧಿಯ. ಕಲ್ತಿರೋದೇ ಸಾಕು. ಏನ್ ನನಗೇನ್ ಯಾರ ಹೇಳ್ಕೊಡಕ್ ಬಂದಿದ್ರ ಎಲ್ಲನೇ? ಅಯ್ಯೋ ಅವ್ವ ಕಲ್ಸರ 1000 ಕಲಿಸ್ತಾರ ಹೇಳ್ತಾರೆ. ಅದ್ ನಮ್ ತಲೆ ಒಳಿಕ್ ಹೋಗ್ಬೇಕಲ್ಲ. ನಮ್ ಮನ್ಸಲ್ಲಿ ಬರ್ಬೇಕು, ನಮ್ ಹೃದಯದಲ್ಲಿ ಬರ್ಬೇಕು. ನಾವ್ ಹಿಂಗ್ ಮಾಡ್ತಾ ಇರೋದ್ ಸರಿ ಇಲ್ಲ ಅಂತ. ಅಂತಂದ್ರೆ ಆಗೋಯ್ತಾ? ಅಂತಂದ್ರೆ ಇವೇನೋ ಒಂದು 15 ದಿನಕ್ಕೆಲ್ಲ ಚೆನ್ನಾಗಿ ಕಡ್ದ್ಬಿಟ್ಟಿರ್ತವೆ. ಎಲ್ಲೆಲ್ಲಿ ನೆಟ್ಟಿಲ್ಲ, ಎಲ್ಲೆಲ್ಲಿ ನೆಟ್ಟಿದಿ, ಹೆಂಗ್ ದಪ್ಪ ಹಾಕಿದಿ ಅಂತೆಲ್ಲ ಗೊತ್ತಾಗೋಯ್ತದೆ. ಗೊತ್ತಾಗ್ಲಿ ಬಿಡಲ್ಲ, ಆಮೇಲೆ ಕ್ಲಾತ್ ಬೀಳ್ತವೆ. ಯಾರಿಗೆ ಬರ್ಕಂಡಿ ನೋಡಲ್ಲ ಆತ ಬೇರೆ ಬಿದ್ದಾವಂತೆ. ಆಮೇಲೆ ಕೆಲವರು ಪ್ರೀತಿಯಿಂದ ಮಾತಾಡಿ ನಿಮ್ಮ ಮಿಸಸ್ ಜೊತೆ ಅಂತ ಎಲ್ಲ ಕಮೆಂಟ್ ಮಾಡಿದ್ದೀರಾ. ನಾವ್ ಹಂಗೆ ನಮ್ಮ ಕೆಲವೊಂದ್ ಮನೆಗಳಲ್ಲಿ ಕೆಲವೊಂದ್ ಊರ್ ಕಡೆ ಎಲ್ಲ ರಿಯಲ್ ಆಗಿ ಹಂಗೆ ಇಲ್ಲ ಹಂಗೆ ಹೇಳ್ಕೊಟ್ಟೆ ಕಲಿಕಿಲ್ಲ. ಇನ್ನು ಅವ್ವ ಚಿನ್ನು ಬಂಗಾರಿ ಅಂತ ಅನ್ಬಿಟ್ರೆ ಕಲ್ತಾವ, ಕಲಿಕಿಲ್ಲ.
ಈ ಸ್ಕೂಲ್ಗೆ ಹೋದಾಗ ಮಾಸ್ಟ್ರು ನಾವೆಲ್ಲ ಚಿಕ್ಕರೆಲ್ಲ ಇದ್ದಾಗ ಮಕ್ಕಳು ಈಗ ಹೊಡೆತಾನೆ ಪಾಠ ಕಲ್ಸೋದು, ಇಲ್ಲ ಅಂದ್ರೆ ಕಲ್ತವ ಹಂಗೆ ಕಲೀನಿಲ್ಲ ಅಂತಂದ್ರೆ ಹೊಡಿಸ್ಕೊಳ್ಳೇಬೇಕು. ಕಲ್ತ್ರೆ ಯಾಕೆ ಕೊಡ್ತಾರೋ ಮುಚ್ಕೊಂಡು ಹೊಡ್ತಾರ. ಬೆಳ್ಳುಳ್ಳಿ ಕೊಂಡಿಸ್ತೀನಿ. ನಡಿಕೆ ಇಲ್ಲ ಅಂತಂದ್ರೆ ಬೆಳ್ಳುಳ್ಳಿನ ತರಿಕಿಲ್ಲ, ಹಂಗೆ ಬರೀ ನೀರ್ ಕಾಯಿಸ್ಕೊ ಅನ್ನ ಮಾಡ್ಕೊ ತಿನ್ಕೋ ಅಂತ ಬಿಟ್ಬಿಡ್ತೀನಿ. ನಾನು ಹೆಂಗೆ ಅನ್ಕೋತಿಲ್ಲ ಇನ್ನ. ನಾನ್ ತಿಂತೀನಿ, ಎಲ್ಲಾರ ಹೋಟ್ಲಲ್ಲಿ ಹೋಗಿ ತಿಂತೀನಿ. ಚೆನ್ನಾಗಿರೋದು ತಿನ್ಕೊಬತ್ತೀನಿ. ಬರೀ ಸಾರ್ ಕಾಯಿಸ್ಕೊಂಡು ನೀರ್ ಕುಡಿಬೇಕಾಯ್ತದ ನೀನು. ಹಿಂಗ್ ಕಲ್ಲು ಪಲ್ಲು ಇರ್ತವೆ ಒಳಗೆ, ಎಲ್ಲಾನು ಎತ್ತಾಕ್ಬಿಟ್ಟು ನೆಡೋ ನೀಟಾಗಿ. ದಪ್ಪ ಕಲ್ಲು ಇರ್ತವೆ, ಅಲ್ಲಿ ನೆಟ್ಟಿರ್ತಾವ ಕೀಳಾಕ್ ಹೋಯ್ತಾವಳೆ. ಜಾಸ್ತಿ ಜನ ನೋಡ್ತಾ ಇರೋದು ನಾನಿಂದನೇ. ಅಯ್ಯೋ ಐಶ್ವರ್ಯ ರೈ, ರಚಿತಾ ರಾಮು, ರಶ್ಮಿಕಾ ಮಂದಣ್ಣ, ರಮ್ಯಾ ರಕ್ಷಿತಾ ಅಂತ ನಿನ್ನ ಎಲ್ಲ ಹೀರೋಯಿನ್ ಕರೆದ್ಬಿಡ್ತಾನೆ. ಆದ್ರೆ ಈರುಳ್ಳಿ ಬೇಕಾರೆ ನೆಟ್ಟಿಡ್ಬೋದು, ಈ ಬೆಳ್ಳುಳ್ಳಿ ನೆಡೋದಂತೂ ಭಾರಿ ಹಿಂಸೆ ಕೆಲಸ. ಕೈಗೆ ಸಿಗಿಡಿಕೆ ಒಳ್ಳೆ ಸಿಗಿಡಿ ಕರ್ಮಿ ನಿಂತಂಗವೆ. ಸಣ್ಣ ಸಣ್ಣಗೆ ನೆಡೋದು ಅಂತಂದ್ರೆ ಚೆಲ್ಬೇಡ. ಎರಡ್ ಕಾಳಲ್ವ ಕೋಣ ಎರಡ್ ಕಾಳು ನೀನ್ ಎರಡ್ ಕಾಳು ಚೆಲ್. ಬಟ್ಟಿಲ್ ನೀರ್ ಚೆಲ್ದಂಗ್ ಚೆಲ್ತಾಳೆ. ಇಲ್ಲಿ ಕಾಸು ಕೊಡ್ತಂದಿರಬ 100 ರೂಪಾಯಿ ಕೆಜಿ. ಈ ಈರುಳ್ಳಿ ಬೆಳ್ಳುಳ್ಳಿ ಆಗ್ಲಿ, ಮೆಣಸಿನ್ಕಾಯಿ ಗಿಡ ಆಗ್ಲಿ, ಈ ತೊಗರಿ ಆಗ್ಲಿ, ತಗಣಿ ಆಗ್ಲಿ, ಅವರಿ ಆಗ್ಲಿ, ಇವಕ್ಕೆಲ್ಲ ಮೊದ್ಲೆಲ್ಲ ಹೆಂಗಸರು ಅವ್ರವ್ರೇ ನೆಟ್ಕೊಳ್ಳೋರು. ಹಂಗೆ ಕಲೆ ಹಿಂಗೆ ಕಲೆ, ಹಂಗೆ ಕಲೆ ಹಿಂಗೆ ಕಲೆ, ಅದು ಇದು ಏನೋ ಮಾತಾಡ್ಕೊಂಡು ಜೊತೆಲಿ ಯಾರು ಹೋಗಿ ಅವರೇ ನೆಟ್ಕೊತಿದ್ರು. ಈಗೆಲ್ಲ ಗಂಡಸರು ಬರಬೇಕು ಜೊತೆಲಿ ನೆಟ್ಕೊಡಕ್ಕೆ. ಒಂದು ತೊಗರಿ ಆಗಿರ್ಬೋದು, ಹಿಂಗೆ ಈರುಳ್ಳಿ ಬೆಳ್ಳುಳ್ಳಿ ಆಗಿರ್ಬೋದು. ಮಾತೆತ್ತರು ನನಗ್ ಗೊತ್ತಾ. ಆಮೇಲೆ ಬಂದ್ ಮಾಡ್ಕೊಟ್ಟಿದ ನೀವು. ಈಗೇನೋ ವಸ್ತು ಅಂತ ಬಂದ್ ಮಾಡ್ತಾ ಇದ್ದೀರಿ. ಕಡ್ದೆ ತಾಕದ ಬುಟಾಕು ಈಗಿಂದ ಹೇಳು. ನೀನ್ ಮುಂದೆ ಕಡ್ದೆ ತಾಕದ್ ಬಿಡು. ಮಾತೆತ್ತರು ನನಗ್ ಗೊತ್ತಾ. ಮಾಡ್ತಿದ್ರು ಆಗಿನಿಂದ ಇವರು. ಅದ್ಯಾಕೆ ಈಗ 6 ವರ್ಷದಿಂದ ಅಡ್ಗೆ ಮಾಡೋದು ಹೇಳ್ಕೊಡ್ತಾನೆ, ಅದ್ಯಾಕೆ ನ್ಯಾಯವಾಗಿ ಮಾಡೋಲೆ? ಅಡ್ಗೆ ಮಾಡಕ್ ಬರಕಿಲ್ವಾ? ಇಲ್ಲ, ಈಗ ನೀನೇ ಬೇಯಿಸಕ ತಿಂದಿ ಅಂತ. ಆಯ್ತು, ಈಗ ಕಂಡರಟ್ಟಿಲ್ ಮಾಡ್ತಾರಲ್ಲ ಹಂಗ್ ಮಾಡ್ಬಿಡ್ಲೆ ನೋಡ್ತೀನಿ. ಎಲ್ಲ ನಾನು ಅವ್ರಂಗೆ 16-20 ಹಾಕಿ ಹಂಗೆ ಮಾಡ್ತಾರಲ್ಲ ಎಲ್ಲ ತರನು. ಅವ್ರಂಗೆ ನಾನು ಇರಕದೇನು. ಅಲ್ಲಿ ಅವಕ್ಕೆಲ್ಲ ಮಾತ್ರ ಭಾರಿ ಜಾಣ ತರ ಉತ್ತರ ಕೊಡೋದು. ಮಾಡ್ತಾರ ಹಿಂಗ್ ಮಾಡ್ತಾರ ಅವ್ರ. ಅಲ್ಲ ಅವರೆಲ್ಲ ದಬಾಯಿಸಿ ಮಾಡ್ತಾರಲ್ಲ ಅಡ್ಗೆ, ಹಂಗೆ ಚೆನ್ನಾಗಿ ಎಂತ ಕಾಳು ಕಡ್ಡಿ ಆಡಿಸಿ ಹೆಂಗೆ ಗಮ್ ಗಮ್ ಗಮ್ಮಮ್ಮ ಅನ್ನುವಂಗೆ ಮಾಡೋದಂತೆ. ಇಲ್ಲ, ಹಂಗೆ ಬೀದಿಲಿ ಹೋಯ್ತಾ ಇದ್ರೆ ಗಮ್ ಅಂತದೆ. ಚಿತ್ರಾನ್ನನೇ ಮಾಡ್ತಾವ್ರೆ, ಮೊಸರನ್ನೇ ಮಾಡ್ತಾವ್ರೆ, ಬಾತ್ನಾನೇ ಮಾಡ್ತಾವ್ರೆ ಅಂತ ಬೀದಿಗೆ ಗಮ್ ಅಂತದೆ. ಎಲ್ಲಿ ತಿಂತ ತಟ್ಟೆ ತಗೊಂಡೋದ್ರು ಗಮ್ಮ ನಿಕ್ಕಿಲಕನ. ಊರ್ಕುಪ್ಪೆ ಹೊಲಗಳು ಇವು. ಊರ್ಕುಪ್ಪೆ ಹೊಲ ಇದ್ರೆ ಚಂದ ಒಂಥರ ಗೇಮೆ ಮಾಡಕ್ಕಾಗ್ಲಿ. ದಾವಾರ್ತಾದ್ರೆ ಒಡಗಿ ಅಟ್ಟಿಗೆ ಹೋಗಿ ನೀರು ತರ್ಬೋದು, ಬಿಸಿಲು ಹೊಡಿತಾದ್ರೆ ಒಡಗಿ ಟವಲ್ ತಗೊಬರ್ಬೋದು. ಹಿಂಗೆ ಊರ್ಕುಪ್ಪೆ ತಾವು ಹೊಲ ಇದ್ರೆ ಊರ್ಕುಪ್ಪೆ ಹೊಲ ಅಂತಾರೆ. ಅಂದರೆ ಊರ್ ಮಗ್ಲಲ್ಲಿ ಹೊಲ ಇದ್ರೆ ನಮ್ಮ ಹಳ್ಳಿ ಕಡೆ ಊರ್ಕುಪ್ಪೆ ಹೊಲ ಅಂತ ಕರೆಯೋದು. ಚಂದ ಒಂಥರ. ನಮ್ದೊಂದು ಇದು 12 ಕುಂಟೆ ಅದೇ. ಇಲ್ಲಿ ಮೊದಲೆಲ್ಲ ಪಾತಿ ಮಾಡ್ಕೊಂತ ಈರುಳ್ಳಿಗೆ ಒಂದು 4 ಪಾತಿ, ಬೆಳ್ಳುಳ್ಳಿಗೆ ಒಂದು 4 ಪಾತಿ, ಈ ಥರ ಪಾತಿ ಮಾಡ್ಕೊಂಡು ನೆಟ್ಬಿಟ್ಟು ನೀಟಾಗಿ ನೆಟ್ಬಿಟ್ಟು ಗೊಬ್ಬರವ ಚೆಲ್ಬಿಟ್ಟು ಒಂದಿಷ್ಟು ಉದ್ದ ಮೊಳಕೆ ಬಂದಮೇಲೆ ತಿರ್ಗಾ ಒಲೆ ಬೂದಿ ಎಲ್ಲ ಹಾಕ್ಬಿಟ್ಟು ಉಪ್ಪು ಬೂದಿ ಹಾಕ್ಬಿಟ್ಟು ಲೈಟಾಗಿ ಉಪ್ಪಿನ ಕಾಳು ಅಂದರೆ ಗೊಬ್ಬರ ಅಂತಾರೆ ಕೆಲವು ಕಡೆ, ನಮ್ಮ ಕಡೆ ಉಪ್ಪು ಅಂತೀವಿ, ಹಾಕ್ಬಿಟ್ಟು ಮಾಮೂಲಿ ಚೆನ್ನಾಗಿ ಬೆಳೀತದ ಪಾತಿ ಮಾಡ್ಕೊಂಡು ನೀರು ಹಾಯಿಸ್ಕೊಂಡು. ಎಲ್ಲ ಕಾಲ ಟ್ರೆಂಡ್ ಹೆಂಗೆ ಬದಲಾಯ್ತದೆ ಹೆಂಗೆ ಬದಲಾಗಬೇಕಲ್ಲ. ಈಗೆಲ್ಲ ಹಿಂಗೆ ಮಂಚಿಂಗ್ ಪೇಪರ ಹಿಂಗೆ ತೂತ್ ಮಾಡ್ಕೊಂಡು ನೆಟ್ಕೊ ಹೋಗುವಂಥದ್ದು. ಗೆಂಡೆಕಿದ್ರೆ ಜಾಗ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಅಗ್ಲಾಗ್ಲೇ ತೂತ್ ಮಾಡಿ ನೆಡ್ತಾ ಇರೋದು. ಈಗ ಇನ್ನೇನು ಹತ್ತತ್ರ ಇಲ್ಲಿಗೆ ಇನ್ನೊಂದು ಅಷ್ಟು ಉದ್ದ. ಬೆಳ್ಳುಳ್ಳಿನ ಜಾಸ್ತಿ ನೆಟ್ಕೋಬೇಕು ಅಂದರೆ ಬೆಳ್ಳುಳ್ಳಿ ಜಾಸ್ತಿ ರೇಟ್ ಇರ್ತದೆ. ಈರುಳ್ಳಿ ಆದರೆ ಏನು ತಗೋಬೋದು, ದಪ್ಪ ಈರುಳ್ಳಿಯ. ಸಣ್ಣ ಈರುಳ್ಳಿ ಅದು ಕಷ್ಟವಲ್ಲ, ರಾಜಿರುಳ್ಳಿಯ ಬುಡಿಸಿ ಅಡುಗೆ ಮಾಡೋಕ್ಕೆ ಕಷ್ಟ. ಇವಕ್ಕೆ ದಪ್ಪ ಈರುಳ್ಳಿ ಬೇಕು ಅಂತವಲ್ಲ, ಅದಕ್ಕೆ ಇದು ಈರುಳ್ಳಿ ಕಮ್ಮಿ ನೆಟ್ಕೊಳ್ಳೋದು. ಇಂಗ್ಲಿ ಏನು ಆಗ್ಬಿಡಿಕಿಲ್ಲ, ಜುಟ್ಟ ಕಟ್ಟಿ ನೇತಾಕಿದ್ರೆ ಇಂಗ್ಲಿ ಏನು ಆಗ್ಬಿಡಿಕಿಲ್ಲ. ಬುಡ್ಸಕ್ ಕಷ್ಟ ಅಂತ ಇವ್ರಿಗೆ, ಬುಡ್ಸಕ್ ಕಷ್ಟ ಅಂತ. ದಪ್ಪ ಈರುಳ್ಳಿ ಒಂದು ಉತ್ತರಿಸಿದ್ರೆ ಆಯ್ತದಲ್ಲ ಇಡೀ ಮನೆ ಜನಕ್ಕೆಲ್ಲ ಅಂತ ಅಂದ್ಬಿಟ್ಟು. ಅಯ್ಯೋ ಯಾರಿಗೋ ಹೇಳೋಂಗೆ. ಓ ರೌಡಿ ಜಾಮು ಮಾಡ್ತಾಳೆ. ನಮ್ದಕ್ಕೆ ರೌಡಿ ಜಾಮು. ನಿಮ್ದು ಕೆಜಿ 50. ಅವ್ರು ಕೊಡ್ಬೇಕು ಹೆಂಗಿದ್ರು.
ನಮ್ಮ ಇದ್ರೆಲ್ಲ ಬೈತಾರೆ ಯಾವ್ದಾರು ಸೇರ್ಕೊಂಡಿದ್ದಿ ಅವ್ರ ಜೊತೆ ನೀನು ಸೇರ್ಕೊಂಡಿ ಅಂತಾರ. ಅದು ವಾಯ್ಸ್ ಹಾಕಿದ್ನಲ್ಲ ನಿಮ್ದು ಅವತ್ತು. ಅದ್ನೇ ಹೇಳ್ತಾ ಇರೋದು. ಹ್ಮ್ ಅವತ್ತು ಫೋನ್ ಮಾಡ್ಬಿಟ್ಟು ಕೇಳ್ತಾ ಇದ್ರು ನೀನೆಲ್ಲ ನಿಂತ್ಕೊಂಡ್ ಮಾತಾಡ್ತಾ ಇದೆ ಅಂತ. ನಮ್ಮ ಮೈಕ್ಳು ಮಾಡ್ತವೆ ಹಿಂಗ್ ಕ್ಯಾಮ್ರಾ ಆನ್ ಮಾಡ್ದಾಗ ಮಾತಾಡಿಕಿಲ್ಲ. ಇವ್ ಮಕ್ಕ ಪರಿಚಯ ಮಾಡ್ಕೊಡೋ ಕಲೆ ಇವನೇ ಸಿಕ್ಲಿಲ್ಲ. 3 ದಿವಸ ಗಂಟಿಲ್ಲ ಇದ್ರು. 3 ದಿನ ಗಂಟೆ ಇದ್ರ? ನಾನು ಕುಂಭಮೇಳ ಕೊಂಡೋಗಿದ್ದೆ ಆಗ. ನಾನೆಲ್ಲಿದ್ದೆ? ಪರಿಚಯ ಮಾಡ್ಕೊಡೋ ನಾವು ಎಷ್ಟು ಒಂದ್ ವಾರ 8 ದಿನವೇನೋ 8 ದಿನ ಆಯ್ತು ನಾವು ಹೋಗಿದ್ ಬರೋದಕ್ಕೆ. ಆ ಮೂಮೆಂಟ್ ಅಲ್ಲೇ ನಿಮ್ದು ಗ್ರೂಪ್ ರೇಸ್ ಆಗಿದ್ದು. ಈಗ ಒಂದ್ ತಿಂಗಳಲ್ಲಿ ಬಂದೋದ್ರು. ಹಾ ಅದೇ 3 ದಿನ ಇದ್ದು. ಇದು ಹುಳಿ ಸಾಂಬಾರ್ ಹಾಕಿದ್ರೆ ಚೆನ್ನಾಯ್ತದೆ. ಸಾರು ಎಲ್ಲದಕ್ಕೂ ಚೆನ್ನಾಯ್ತದೆ. ನಾವ್ ಅದೇ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಹಂಗೆ ಬುಡ್ಸಿಕ್ಕೆಲ್ಲ ಏನಿಲ್ಲ ಒಳಿಕ್ ಹಂಗೆ ಎಸ್ಬಿಟ್ಟಿರ್ತಾರೆ ಸಾರೊಳಿಕೆ. ಹಾ ಬೆಳ್ಳುಳ್ಳಿ ನೆಡೋದೇ ಹೊಸಿ ಕಷ್ಟ. ಈರುಳ್ಳಿ ತಪ್ಪಾಗಿರ್ತವೆ ಅಂದ್ರೆ ಒದಗಿಕಿಲ್ಲ, ಅವು ಒದಗ್ತಾವಲ್ಲ. 1 kg ಆದ್ರೆ ಹೊಸಿ ಬೆಳಿಬೋದ. ಬೆಳ್ಳುಳ್ಳಿ ಆದ್ರೆ ಈರುಳ್ಳಿ ಆದ್ರೆ 1 kg ಆದ್ರೆ ಇಂಥದ್ದು ಒಂದು ಅರ್ಧ ಪಟ್ಟಿಗೆ ತಿರೈತವೆ 1 kg. ಬೆಳ್ಳುಳ್ಳಿ ಒದಗ್ತವೆ. ನೆಡ್ಬೇಕು ಅಂದ್ರೆ ಹಿಂಸೆ. ಅದು ಹೆಂಗೆ ಎಕರೆಗಟ್ಲೆ ನೆಟ್ಟಿ ಬೆಳೆದಾರ ಕಾಣೆ ಮಾತ್ರ ಸಿಕ್ಕಾಬಟ್ಟೆ ಹಿಂಸೆ. ಅದು ಗೆಂಡೆ ಊತ ಹಾಕಿದ್ರೆ ಬೇಗ ನೆಟ್ಟು ಆಯ್ತದೆ. ಅದು ಬುಡ್ಸ್ಕೊಂಡಿ ಕುಪ್ಪ ಬುಡ್ಸ್ಕೊಂಡಿ ಒಂದೊಂದು ಸಿಂಗಲ್ ನೆಡ್ಬೇಕು ಅಂತಂದ್ರಂತೂ ಸಿಕ್ಕಾಬಟ್ಟೆ ಟೈಮ್ ಹಿಡಿತದೆ. ಕಳೆ ಇದಾದ ಬೇರೆ 1 ವಾರಕ್ಕೆಲ್ಲ ಚಿಗುರು ಬಿಡ್ತದೆ ಬೆಳ್ಳುಳ್ಳಿ. ಇತ್ತಾಗೆಲ್ಲ ಗಂಟು ನೆಟ್ಟಿದ್ದಿಲ್ಲೇ? ಇಲ್ಲೂ ನೆಟ್ಟಿದೀಯಾ? ಆ ಕಡೆ ಸೈಡ್ ನೆಟ್ಟಿಲ್ಲ. ನನ್ ಕಡೆ ನೆಟ್ಟಿಲ್ಲ. ಇತ್ತಾಗೆಲ್ಲ ಬರೀ ಅತ್ತಾಗ ನೆಟ್ಕ ಹೋಗಿದೀಯಾ? ನೆಟ್ಬಿಟ್ಟು ಹಂಗೆ ಎಲ್ ಬೇಕಲ್ಲಿ ಹಂಗೆ ಕಲ್ಸ್ತಂಗ್ ನೆಟ್ಟರ ಕಂಡ ಬಾ. ಕಲ್ಸ್ತಂಗ್ ಏನಿಲ್ಲ ಅಲ್ಲಿ. ಆ ಕಡೆ ನೆಟ್ಟಿಲ್ಲ ನಾನು. ಒಂದ್ ಕಡೆಯಿಂದ ನೆಡ್ಬೇಕು ಹಿಂಗೆ. ಸರಿ ಒಂದ್ ಕಡೆಯಿಂದ ಸರಿ ಅಟ್ಲಿ ಪಾಲ್ ನೆಟ್ಟಿಲ್ಲ ಅಂತ ಹೇಳ್ತಾರ ನಾನು. ಕೆಂಪಣ್ಣ, ನಿಮ್ಮ ವಿಡಿಯೋ ಅಂದ್ರೆ ನನಗೆ ತುಂಬಾ ಇಷ್ಟ. ಲವ್ ಯು ಕೆಂಪಣ್ಣ. ಶಿವಕುಮಾರ್ ಬ್ರದರ್, ನಿಮ್ಗೂ ಧನ್ಯವಾದಗಳು. ಹಾಯ್ ಕೆಂಪಣ್ಣ, ನಮ್ಮೂರು ದಾಬಸ್ಪೇಟೆ. ನೀವು ಅಕ್ಕ ಮಾಡುವ ಲಾಗ್ಸ್ ತುಂಬಾ ಇಷ್ಟ. ಧನ್ಯವಾದಗಳು ಸುರೇಶ್ ಅಣ್ಣರೇ. ದಿವ್ಯಾ ಸಿಸ್ಟರ್, ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ. ನಾನು ಯಾರು ವಿಡಿಯೋ ಕೂಡ ನೋಡಲ್ಲ, ಆದ್ರೆ ನಿಮ್ ವೈಫ್ ಇರೋ ವಿಡಿಯೋ ನೋಡ್ತಂತೂ ಮಿಸ್ ಮಾಡಲ್ಲ. ತುಂಬಾ ಖುಷಿ ಆಗುತ್ತೆ ನಿಮ್ದು ಮಾತು ಕೇಳಕ್ಕೆ. ಹೀಗೆ ಯಾವಾಗ್ಲೂ ಚೆನ್ನಾಗಿರಿ. ಧನ್ಯವಾದಗಳು ಸಿಸ್ಟರ್. 50K ಆಗ್ತದೆ. ಕಂಗ್ರಾಚುಲೇಷನ್ಸ್ ರವಿಕುಮಾರ್ ಬ್ರದರ್, ಧನ್ಯವಾದಗಳು. ನಮ್ಮ ಸಬ್ಸ್ಕ್ರೈಬರ್ಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ರೇಖಾ ಅಕ್ಕರ್ ಕಾಮೆಂಟ್, ಆಯಣ್ಣ ನಮ್ಮೂರು ಭದ್ರಾವತಿ, ಇರೋದು ಬೆಂಗಳೂರಲ್ಲಿ, ಮನೆ ದೇವರು ಸಾತ್ನೂರು ಬೆಟ್ಟ ಮಂಡ್ಯ. ಐ ಲೈಕ್ ಯುವರ್ ಡೈಲಿ ಲಾಗ್ಸ್. ನ್ಯಾಚುರಲ್ ಆಗಿ ವಿಡಿಯೋ ಮಾಡ್ತೀರಾ. ಬೇರೆಯವರ ಥರ ವ್ಯೂಸ್ಗೋಸ್ಕರ ಸ್ಕ್ರಿಪ್ಟ್ ಬರ್ಕೊಂಡು ಮಾತಾಡಲ್ಲ. ನನ್ನ ಹಸ್ಬೆಂಡ್ ಇಂಜಿನಿಯರ್, ಅವರು ಯಾರು ವಿಡಿಯೋ ನೋಡಲ್ಲ, ಬಟ್ ನಿಮ್ಮ ವಿಡಿಯೋ ನಾನು ತೋರಿಸ್ತೀನಿ. ಡೈಲಿ ಮಾರ್ನಿಂಗ್ ತಿಂಡಿ ತಿಂತ ನೋಡ್ತಾರೆ. ಅದು ಇಂಟ್ರೆಸ್ಟಿಂಗ್ ಇಂದ ನೋಡ್ತಾರೆ. ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋದೇ ಹೀಗೆ. ಅಂಡ್ ನಿಮ್ಮ ವೈಫ್ ಇನ್ನೋಸೆಂಟ್ಸ್ ತುಂಬ ಇಷ್ಟ ಆಗುತ್ತೆ. ಡೈಲಿ ಒಂದು ಲಾಗ್ಸ್ ಸಾಕಾಗಲ್ಲ. ಬೆಳಿಗ್ಗೆ ಒಂದು, ಸಂಜೆ ಒಂದು ವಿಡಿಯೋಸ್ ಹಾಕಿದ್ರು ನೋಡ್ತೀವಿ. ಕೀಪ್ ರಾಕಿಂಗ್. ಧನ್ಯವಾದಗಳು ಅಕ್ಕ. ಸಿಕ್ಕಾಬಟ್ಟೆ ಕಷ್ಟ ಕನಕ 2 ವಿಡಿಯೋ ಹಾಕೋದು. ಅದಕ್ಕೆ 2 ದಿನಕ್ಕೊಂದು ಎಡಿಟಿಂಗ್ ಮಾಡೋದು ತುಂಬ ಸಮಯ ತಗೊಳುತ್ತೆ. ಅದಕ್ಕೋಸ್ಕರ ಧನ್ಯವಾದಗಳು ಅಕ್ಕ. ನಿಮ್ಮ ಪ್ರೀತಿ ಸಪೋರ್ಟು ಇದೇ ಥರ ಇರಲಿ. ಸೌಮ್ಯ ಸಿಸ್ಟರ್, ಹೀಗೆ ಕಂಟಿನ್ಯೂ ಮಾಡಿ. ನಿಮ್ಮ ಲಾಗ್ಸ್ಗೆ ದಿನ ವೆಯ್ಟ್ ಮಾಡ್ತಿರ್ತೀನಿ ಬ್ರದರ್. ಧನ್ಯವಾದಗಳು ಸಿಸ್ಟರ್, ಧನ್ಯವಾದಗಳು. ಡಾಲಿ ಚಿರು, ಲವ್ ಯು ಕೆಂಪಣ್ಣ, ಸೂಪರ್ ಅಕ್ಕ, ನೈಸ್, ವಾವ್. ಧನ್ಯವಾದಗಳು ಬ್ರದರ್. ಪ್ರತಿ ಕಾಮೆಂಟ್ನು ಕೂಡ ಪ್ರತಿ ವಿಡಿಯೋಸಲ್ಲಿ ಆದಷ್ಟು ಒಂದು ಸ್ವಲ್ಪನ ಆ್ಯಡ್ ಮಾಡ್ತೀನಿ. ನಿಮ್ಮ ಪ್ರೀತಿ ಅಭಿಮಾನನ ವಿಡಿಯೋ ಮುಖಾಂತರನೇ ತೋರೋಣ ಅಂತ. ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ. ಸುನಂದಮ್ಮ, ಸೂಪರ್ ಕೆಂಪಣ್ಣ, ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿ ಇರ್ತವೆ. ಧನ್ಯವಾದಗಳು ಅಕ್ಕ, ಧನ್ಯವಾದಗಳು. ಮಾಮೂಲಿ ಹಳ್ಳಿ
ನಾವೇನೋ ಇದು ಮಾಡ್ತಾ ಇರ್ತೀವಿ ಹೊಲ್ತಾವ ಗೇಮೆ ಮಾಡೋದಾಗಲಿ ಮನೆ ತಾವು ವಾದ ಮಾಡೋದಾಗಲಿ ಇನ್ನೂ ತುಂಬ ಇರ್ತವೆ. ನಮ್ಮ ಹಳ್ಳಿ ವಾಸ್ತವತೆ ಅಂದ ಆ ಜೀವನ ಯಾವ ಥರ ಇರ್ತದೆ ಅದೆಲ್ಲನ ಖಂಡಿತ ವಿಡಿಯೋ ಮುಖಾಂತರ ತೋರಿಸ್ತೀನಿ. 50K ಧನ್ಯವಾದಗಳು.